ಇಂದಿಗೆ ರಂಗಿತರಂಗ ಚಿತ್ರ ರಿಲೀಸ್ ಆಗಿ 10 ವರ್ಷ ಆಗಿರ್ತಕ್ಕಂಥದ್ದು. ಈಗ ಮತ್ತೆ ರಿಲೀಸ್ಗೆ ಎಲ್ಲ ಸಿದ್ಧತೆ ನಡೀತಾ ಇದೆ. ಈ ಸಿನಿಮಾದಲ್ಲಿ ಸ್ಪೆಷಲ್ ಪಾತ್ರ ಮಾಡಿರ್ತಕ್ಕಂಥ ಸಾಯಿ ಕುಮಾರ್ ಸರ್ ನಮ್ಮ ಜೊತೆ ಇರ್ತಕ್ಕಂಥದ್ದು ಮಾತಾಡಿಸ್ತಾ ಹೋಗೋಣ. ಸರ್, ಅದ್ಭುತವಾಗಿ ಪ್ರದರ್ಶನ ಕಂಡು ಒಳ್ಳೆ ಒಂದು ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು 10 ವರ್ಷದಿಂದ. ಈಗ ಮತ್ತೆ ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಿಮ್ಮ ಒಂದು ಪಾತ್ರ ತುಂಬ ಮುಖ್ಯವಾಗಿ ಇತ್ತು. ಅದೇ ಒಂದು ಹಿಟ್ಗೂ ಕಾರಣ ಆಯಿತು ನಿಮ್ಮ ಒಂದು ಮೇನ್ ಪಾತ್ರ. ಎಷ್ಟು ಖುಷಿ ಇದೆ ಸರ್? ಅಯ್ಯೋ, ತುಂಬ ಖುಷಿ ಆಗ್ತಾಯಿದೆ. ಯಾಕಂದರೆ ರಂಗಿತರಂಗ ಮಾಡುವಾಗ ಕತೆ ಕೇಳಿದ ತಕ್ಷಣ ನಾನು ಅವ್ರಿಗೆ ಹೇಳಿದೆ, ತುಂಬ ಒಳ್ಳೆಯ ಸ್ಕ್ರಿಪ್ಟು, ಖಂಡಿತ ಚೆನ್ನಾಗಿರುತ್ತೆ ಅಂತ. ಬಟ್ ನಾವು ಮಾಡೋವಾಗ ಯಾವಾಗಲೂ ನಾನು ತುಂಬ ಜನ ಕೇಳಿದ್ರು ಅದಾದಮೇಲೆ, ಸರ್ ಹೊಸಬರಿಗೆ ಏನು ಸರ್ ನೀವು ಅಂತ ಒಂದು ಕ್ಯಾರೆಕ್ಟ್ರಿಗೆ ಏನು ಅನಿಸುತ್ತು, ನೀವು ಅಂದ್ಕೊಂಡಿದ್ದೀರಾ ಇಂಥ ಸೂಪರ್ ಹಿಟ್ ಆಗುತ್ತೆ ಅಂತ. ನಾವು ಯಾವಾಗಲೂ ಯಾವ ಫಿಲ್ಮ್ ಆದ್ರೂ ಒಂದು ಫಿಲ್ಮ್ ಒಪ್ಪಿದ ಮೇಲೆ ಇಟ್ಸ್ ಸಮಥಿಂಗ್ ಲೈಕ್ ಮನಸ ವಾಚ ಕರ್ಮಣ, ನಮ್ಮ ಕೆಲಸ ನಾವು ಮಾಡ್ತೀವಿ. ಆ್ಯಂಡ್ ನಾನು ಯಾವಾಗಲೂ ಐ ಮೈ ಡೈರೆಕ್ಟರ್ ಆ್ಯಕ್ಟರ್. ಸೊ ಎಸ್ಪೆಷಲಿ ಈ ಕ್ಯಾರೆಕ್ಟ್ರು ನಮಗೆ ಚಾಲೆಂಜ್ ಇತ್ತು. ಟೇಕ್ ಆಫಲ್ಲಿ ಒಂದು ಪೋಸ್ಟ್ ಮಾಸ್ಟರ್ ಕ್ಯಾರೆಕ್ಟ್ರು, ಕಾಲಿಂಗ ಭಟ್ ಕ್ಯಾರೆಕ್ಟ್ರು, ಡೈಲಾಗ್ಸು, ಸುಂದರ ಚಂದರ ಮೊಗದ ವಿಶಾರದೆ ಬಂದರೆ ತೊಂದರೆ ಎಂದವ ಮಂದ ಬುದ್ಧಿಯ ಮಾನವ ಅಂತ ಇಂಥ ಡೈಲಾಗ್ಸು. ಆ್ಯಂಡ್ ಒಂದು ಸರ್ಪ್ರೈಸ್ ಎಲಿಮೆಂಟ್ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ. ಸೊ ಇದೆಲ್ಲ ಒಂದು ಚಾಲೆಂಜಿಂಗು. ಅಟ್ ದ ಸೇಮ್ ಟೈಮ್ ಹೊಸಬ್ರು, ಡೈರೆಕ್ಟರ್ ವಾಸ್ ನ್ಯೂ, ಹೀರೋ ವಾಸ್ ನ್ಯೂ, ಕ್ಯಾಮ್ರಾಮ್ಯಾನ್. ಆಲ್ ಮೈ ವರ್ಕ್ ವಾಸ್ ಡನ್ ಬೈ ಲ್ಯಾನ್ಸ್ ಕ್ಯಾಪ್ಲನ್. ಅವರೊಂದು ಚಾಲೆಂಜು. ಬೆಳಗ್ಗೆ ಅವರು ಹೇಳೋರು, ಸಾಯಿ ಸರ್ ಕ್ಯಾನ್ ಯು ಕಮ್ ಅಟ್ 7 o'clock ಅಂತ. ಸೊ 7 o'clock ಹೋದರೆ ಫಸ್ಟ್ ಹೋಲ್ ಸೀನು ಅವರು ಆ ಮನೆಯೆಲ್ಲ ತೋರಿಸಿ, ನೀವು ಓಡ್ಬೋದು, ಎಲ್ಲಾದರೂ ಹೋಗ್ಬೋದು, ನೀವು ಜಸ್ಟು ಯು ಫೀಲ್ ದ ಕ್ಯಾರೆಕ್ಟರ್ ಆ್ಯಂಡ್ ಡೂ ಇಟ್ ಅಂತ. ಅದು ಮಾಡಿದ ಮೇಲೆ ಅವರು ಶಾರ್ಟ್ ಕಂಪೋಸಿಂಗ್ ಎಲ್ಲ ಮಾಡಿಕೊಂಡು ಒಂದು ಬ್ರೇಕ್ ಮಾಡಿ ತಿರ್ಗಿ ಅವ್ರು ಟಾಪ್ ಲೈಟಲ್ಲಿ ಕೆಲಸ ಮಾಡಲ್ಲ. ಸೊ 12 o'clock ದಾಟಿದ ಮೇಲೆ ಅವರು ನೋ ಕೆಲಸ. ಆ್ಯಂಡ್ ಅಗೇನ್ ಆಫ್ಟರ್ 3 years ಸ್ಟಾರ್ಟ್ ಮಾಡ್ತಾರೆ. ಸೊ ಅದೆಲ್ಲ ಒಂದು ಚಾಲೆಂಜಿಂಗ್ ಆಗಿತ್ತು. ಟೆಕ್ನಿಷಿಯನ್ಸ್ ಆಗಲಿ, ಆರ್ಟಿಸ್ಟ್ಗಾಗಲಿ, ನಾವು ರಿಹರ್ಸಲ್ಸ್ ತುಂಬ ಮಾಡ್ತಾ. ಆ್ಯಂಡ್ ಅನೂಪ್ ಭಂಡಾರಿ ಈಸ್ ಅ ವೆರಿ 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 ಗುಡ್ ಟೆಕ್ನಿಷಿಯನ್, ಗುಡ್ ಡೈರೆಕ್ಟರ್. ಆ್ಯಂಡ್ ಅವ್ರಿಗೇನೋ ರಂಗಿತರಂಗ ವಾಸ್ ಲೈಕ್ ಎ ಡ್ರೀಮ್ ಫಾರ್ ಹಿಮ್. ಸೊ ಇದೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ಮಾಡುವಾಗ ಫೈನಲಿ ಅದು ರೀಚ್ ಆದಮೇಲೆ ನಿಮ್ಮ ಅಭಿಮಾನ, ನಿಮ್ಮ ಆಶೀರ್ವಾದ ನಿಜವಾಗ್ಲೂ ಈಗ ಎಲ್ಲಿ ಹೋದ್ರೂ ನಾನು ರಂಗಿತರಂಗ ಬಗ್ಗೆ ಮಾತಾಡ್ತಾರೆ. ಆ್ಯಂಡ್ ಎಲ್ಲ ಅವಾರ್ಡ್ಸು ಬಂತು. ಸೊ ಇಟ್ಸ್ ಎ ಗ್ರೇಟ್ ಫೀಲಿಂಗ್ ಆಫ್ಟರ್ 10 years. ಈಗ ನಾವೆಲ್ಲ ಸೇರಿಕೊಂಡು ನಿಮ್ಮೆಲ್ಲರ ಜೊತೆ ಇವತ್ತು ರಂಗಿತರಂಗ ಬಗ್ಗೆ ಮಾತಾಡೋದು. ತಿರ್ಗಿ ಅದೇ ಡೇಟ್ July 3rd ರಿಲೀಸ್ ಆಯ್ತು. ಆವಾಗ ಈಗ July 4th ರಿಲೀಸ್ ಆಗ್ತಾಯಿದೆ ಬಿಕಾಸ್ ಆಫ್ ಇಟ್ ಫ್ರೈಡೇಸ್. ಸೊ ಖಂಡಿತ ತಿರ್ಗಿ ಎಲ್ಲರೂ ಅದು ಲೈಕ್ ಮಾಡ್ತಾರೆ, ಬರ್ತಾರೆ, ನೋಡ್ತಾರೆ ಅನ್ನೋ ನಂಬಿಕೆ ಇದೆ. ನೀವು ಸಾಮಾನ್ಯವಾಗಿ ಕನ್ನಡ ಚಿತ್ರರಂಗ ಅಂದರೆ ಎಲ್ಲ ಜನರಿಗೂ ಗುರ್ತಿರೋದು ಒಂದು ಪೊಲೀಸ್ ಕ್ಯಾರೆಕ್ಟ್ರಲ್ಲಿ. ಆ ರೀತಿಯಾದ ಈ ಒಂದು ಪಾತ್ರನ ಹೇಗೆ ಒಪ್ಕೊಂಡ್ರಿ ಅಂತ ನೀವು ಸಹ? ಅದೇ ನಾರ್ಮಲಿ ಏನಂದರೆ ಡೈರೆಕ್ಟರ್ಸೇ ನಾನು ಐ ಶುಡ್ ಬಿ ಗ್ರೇಟ್ಫುಲ್ ಟು ದೆಮ್. ಅವರಿಗೆ ನಾನು ಋಣೆ. ಯಾಕೆಂದರೆ ಆ್ಯಕ್ಚುಲಿ ಇದರಲ್ಲಿ ಒಂದು ಪವರ್ಫುಲ್ ಪೊಲೀಸ್ ಕ್ಯಾರೆಕ್ಟರ್ ಇತ್ತು. ಬಟ್ ಆದ್ರೂ ಐ ಥಿಂಕ್ ಅವ್ರ ಮೈಂಡಲ್ಲಿ ನಾನು ಈ ಕ್ಯಾರೆಕ್ಟರ್ ಮಾಡಬೇಕು, ಕಾಲಿಂಗ ಭಟ್ ಕ್ಯಾರೆಕ್ಟರ್ ಮಾಡಬೇಕು ಅನ್ನೋದು ಅನೂಪ್ ಅವರು ಫಿಕ್ಸ್ ಆಗಿಬಿಟ್ರು. ಆ್ಯಂಡ್ ನನ್ನ ಅದೃಷ್ಟ ಏನು ಅಂದರೆ ಅಷ್ಟು ತನಕ ನಾನು ಇಂಥ ಒಂದು ಕ್ಯಾರೆಕ್ಟರ್ ಮಾಡಲಿಲ್ಲ. ಇವನ್ ದೋ ಐ ವಾಸ್ ಲೈಕ್ ಪೊಲೀಸ್ ಸ್ಟೋರಿ ಆದಮೇಲೆ ನಾನು ಈಗ ಇದು ನನ್ನ 50ನೇ ವರ್ಷ ಆ್ಯಸ್ ಅನ್ ಆ್ಯಕ್ಟರ್. ಮೊನ್ನೆ ನಾವು ಎಲ್ಲ ನೋಡೋವಾಗ 96 ಪೊಲೀಸ್ ಸ್ಟೋರಿ ಆಯಿತು. 2002, 2003 ತನಕ ನಾನೊಂದು 50 ಫಿಲ್ಮ್ಸ್ ಕನ್ನಡದಲ್ಲಿ ಹೀರೋ ಆಗಿ ಆ್ಯಕ್ಟ್ ಮಾಡಿದೆ. ಆ್ಯಂಡ್ ಎವ್ರಿ ಇಯರ್ 6 to 7 ಫಿಲ್ಮ್ಸ್ ಆ್ಯಾವ್ರೇಜ್ ಆ್ಯಸ್ ಅ ಹೀರೋ. ಸೊ ಲೈಕ್ ಯು ಸೆಡ್, ಪೊಲೀಸ್ ಕ್ಯಾರೆಕ್ಟರ್ಸ್ ಆಗಲಿ, ಪವರ್ಫುಲ್ ಡೈಲಾಗ್ ಕ್ಯಾರೆಕ್ಟರ್ಸ್ ಆಗಲಿ, ಈವನ್ ಸಿನಿಮಾಸ್ ಲೈಕ್ ನಾಗದೇವತೆ, ಗ್ರಾಮದೇವತೆ, ವಿಜಯದಶಮಿ, ಇಂಥ ಒಂದು ಫಿಲ್ಮ್ಸನ್ನು ಮಾಡ್ತಾಯಿದ್ದೆ. ಫ್ಯಾಮಿಲಿ ಡ್ರಾಮಾಸ್ ಮಾಡ್ತಾಯಿದ್ದೆ. ಬಟ್ ಮೋಸ್ಟ್ ಪವರ್ಫುಲ್ ಲೈಕ್ ಅಗ್ನಿ, 4ನೇ ಸಿಂಹ. ಸೊ ಖಂಡಿತ ಯಾರು ಬಂದ್ರೂ ಅಂಥ ಕ್ಯಾರೆಕ್ಟರ್ಸ್ ಅಂದ್ಕೊಂಡು ಬರ್ತಾರೆ. ಸೊ ಫಸ್ಟ್ ಟೈಮ್ ರಂಗಿತರಂಗ ವಾಸ್ ಎ ಚಾಲೆಂಜ್ ಟು ಮಿ. ಐ ಥಿಂಕ್ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಅನೂಪ್ ಭಂಡಾರಿ ಫಾರ್ ಥಿಂಕಿಂಗ್ ಮಿ ಫಾರ್ ದಿಸ್ ರೋಲ್. ಎಸ್. ಈ ಸಿನಿಮಾ ಒಂದು ಕಷ್ಟದ ಕಾಲದಲ್ಲಿ, ಅಂದರೆ ಬಾಹುಬಲಿ ಅಂತ ಗ್ರೇಟ್ ಫಿಲಮ್ ಬಂದಾಗ ಈ ಸಿನಿಮಾ ಕೂಡ ತೆರೆ ಕಾಣುತ್ತೆ. ಆ ಸಂದರ್ಭದಲ್ಲಿ ಎಷ್ಟೋ ಥಿಯೇಟರ್ಗಳಲ್ಲಿ ಸಿನಿಮಾನ ತೆಗಿತಾರೆ ಅಂತಕ್ಕಂಥ ಎಲ್ಲ ಸುದ್ದಿ ಕೇಳಿಬಂತು. ಆ ಒಂದು ಸಮಯದಲ್ಲಿ ನೀವು ತುಂಬ ಒಂದು ಬಿಗ್ ಬ್ಯಾಕ್ ಬೋನ್ ಆಗಿ ಈ ಒಂದು ಸಿನಿಮಾಗೆ ಸಪೋರ್ಟ್ ಮಾಡಿದ್ದೀರಿ ಅಂತ ಕೇಳಿಬಂತು. ಅದೇನಾಯಿತು ಅಂದರೆ, ನಾನು ಸುಧಾಕರ್ ಅವರು, ಪ್ರಕಾಶ್ ಅವರು ತುಂಬ ಬೇಜಾರಲ್ಲಿದ್ದರು. ಯಾಕಂದರೆ ಫಸ್ಟ್ ವೀಕು ಈಗ ಅನೂಪ್ ಹೇಳಿದ್ರಲ್ಲ, ರಿವ್ಯೂಸ್ ಚೆನ್ನಾಗಿತ್ತು. ಬಟ್ಟು ಏನೋ ಸ್ಲೋ ಇದೆ, ಸ್ವಲ್ಪ ಕ್ಲಾಸ್ ಫಿಲ್ಮು, ಕಷ್ಟ ಓಡೋದು ಅನ್ನೋದು. ಫ್ರೈಡೇ, ಸ್ಯಾಟರ್ಡೇ, ಸಂಡೇಗೆ ಒಂದು ಒಳ್ಳೆಯ ಮೌತ್. ಬಿಕಾಸ್ ಯಾವಾಗಲೂ ಫಿಲ್ಮ್ಗೆ ಮೌತ್ ಪಬ್ಲಿಸಿಟಿ, ಆ ಮೌತ್ ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟು. ನೋಡಿದವರು ಆಚೆ ಬಂದು
ನೋಡ್ಬೋದು ಅಂತ ಹೇಳಿಬಿಟ್ರೆ ಸಾಕು. ಅಂತ ಈ ಫಿಲ್ಮ್ಗೆ ಆಚೆ ಬಂದು ಸೂಪರ್ 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 ಅಂತ ಸಂಡೇನಿಂದ ಸ್ಟಾರ್ಟ್ ಆಯಿತು. ಚೆನ್ನಾಗಿದೆ, ಮಂಡೇನಿಂದ ತುಂಬ ಚೆನ್ನಾಗಿದೆ ಅನ್ಕೋ ಟೈಮಲ್ಲಿ 10th ಬಾಹುಬಲಿ ಎಲ್ಲರೂ ಶಾಕು, ಥಿಯೇಟರ್ಸ್ ಇಲ್ಲ, ಫುಲ್ ಟೆನ್ಷನ್ ಆಗಿಬಿಟ್ರು, ಫುಲ್ ಔಟ್ ಆಫ್ ಮೂಡ್ ಎಲ್ಲರೂ, ಈವನ್ ನಾನೂ ಅಷ್ಟೇ. ಸೊ ಆವಾಗ ನಾವು ಸೆಂಟ್ರಲ್ ಗೌರ್ಮೆಂಟಲ್ಲಿ ನಾವೆಲ್ಲ ಮಾತಾಡಿಕೊಂಡು, ಸೊ ವಾಟ್ ಕ್ಯಾನ್ ವಿ ಡೂ ಥ್ರೂ ಚಾಂಬರ್ ಆರ್ ಥ್ರೂ ಡಿಪಾರ್ಟ್ಮೆಂಟ್ ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಸುಧಾಕರ್ ಅವ್ರಿಗೆ ಹೇಳಿದೆ. ಸುಧಾಕರ್ ಅವರು ಅವ್ರಿಗಿರೋ ಒಂದು ಕನೆಕ್ಷನ್ಸಲ್ಲಿ ಮೈಸೂರಿನಿಂದ ಬಂದು ಬ್ಯಾಂಗ್ಳೂರಲ್ಲಿ ಕೂತ್ಕೊಂಡು ಎಲ್ಲ ಕೆಲಸ ಮಾಡಿಕೊಂಡು ಅದೇನೋ ನಮ್ಮ ಅದೃಷ್ಟ ವರ್ಕೌಟ್ ಆಯಿತು. ಜನನೂ ಫುಲ್ ಸಪೋರ್ಟ್, ಒಂದು ಎಮೋಷ್ನಲ್, ಬಿಕಾಸ್ ಫಿಲ್ಮ್ ಚೆನ್ನಾಗಿದೆ. ಅದೇ ಬೆಸ್ಟ್ ಪಾರ್ಟ್ ಆಫ್ ಇಂಥ ಒಂದು ಫಿಲ್ಮ್ ತಿರ್ಗಾ ಗೆಲ್ಲೋಕ್ಕೆ ಕಾರಣ ಏನು ಅಂದರೆ ಜನಕ್ಕೆ ಇಷ್ಟ ಆಯಿತು. ಅವರು ಇಷ್ಟ ಪಡೆದ ಮೇಲೆ ಅವರು ದೇ ಕಾಂಟ್ ಒಂದು ಅದು ನಮ್ಮ ಕನ್ನಡ ಫಿಲ್ಮು ಇಷ್ಟು ಚೆನ್ನಾಗಿದೆ, ಅದು ಬಾಹುಬಲಿ ಮೇಲೆ ನಿಂತ್ಕೊಂಡಿದೆ ಅಂತ ಒಂದು ಫೀಲಿಂಗ್ ಇತ್ತು. 70th ಯು ಡೋಂಟ್ ಬಿಲೀವ್, ಬಾಹುಬಲಿ 2nd ವೀಕು ನಮಗೆ 3rd ವೀಕು ವಿ ಗಾಟ್ ಸೋ ಮೆನಿ ಥಿಯೇಟರ್ಸ್ ಬ್ಯಾಕ್. ಆ್ಯಂಡ್ ಅಲ್ಲಿಂದ ರಂಗಿತರಂಗ ತಿರ್ಗಾ ನೋಡಲಿಲ್ಲ. ಅದು ಇಟ್ ವಾಸ್ ಲೈಕ್ ಗೋಯಿಂಗ್ ಆ್ಯಂಡ್ ಇವರು 300 days ಫಸ್ಟ್ ನೋಡಿದ್ವಿ ಆಲ್ ಓವರ್ ದ ವರ್ಲ್ಡ್. ಆ್ಯಂಡ್ ಎಲ್ಲ ಇಂಡಸ್ಟ್ರಿಲೂ ಎಲ್ಲ ಸೆಲೆಬ್ರಿಟೀಸು ನೋಡಿದ್ದಾರೆ, ಎಲ್ಲ ಹೀರೋಸು ನೋಡಿದರು. ಎಲ್ಲರೂ ರಂಗಿತರಂಗ ಒಂದು ಮಾಸ್ಟರ್ ಕ್ಲಾಸ್, ಒಂದು ಬ್ಯೂಟಿಫುಲ್ ಫಿಲ್ಮ್ ಅಂತಲೇ ಒಂದು ಸುದ್ದಿ ಬಂತು. ಸೊ ಐ ಆಮ್ ಸೋ ಹ್ಯಾಪಿ ದಟ್ ಐ ಆಮ್ ಪಾರ್ಟ್ ಆಫ್ ದಿಸ್ ಫಿಲ್ಮ್. ರಿಯಲಿ ಗ್ರೇಟ್ ಸರ್. ಈಗ ಪ್ರೆಸ್ ಮೀಟ್ ನಡೆಯುವಾಗ ಈಗ ಭಂಡಾರಿ ಅವರು ಹೇಳಿದರು ನಿಮಗೆ ಒಂದು ಸಿಹಿ ಸುದ್ದಿ ಕಾದಿದೆ ಅಂತ. ಈಗ ಅವರು BRB ಸುದೀಪ್ ಸರ್ ಅವರ ಸಿನಿಮಾ ಏನು ನಿರ್ದೇಶನ ಮಾಡ್ತಾ ಇರ್ತಕ್ಕಂಥದ್ದು, ಅದರಲ್ಲೇನಾದರೂ ನೀವು ಕಾಣಿಸ್ಕೊಳ್ತೀರಾ ಅಂತ. ಅದೇ ಈಗ ವೆಯ್ಟಿಂಗು, ಇದನ್ನು ಹೇಳಿಬಿಟ್ಟ. ಈಗ ಅದು ಏನು ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಫ್ಲೈಟಲ್ಲಿ ನಾನು ಸುದೀಪ್ ಅವ್ರ ಜೊತೆಯಲ್ಲಿ ಬಂದಿದ್ವಿ. ನಾನು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕಾಗಿತ್ತು, ಅದು ಮಿಸ್ ಆಯಿತು. ಸೊ ಬೆಳಗ್ಗೆನೂ ಹೇಳಿದೆ, ಬ್ರದರ್ ಇದು ನನ್ನ 50ನೇ ವರ್ಷ, ಸೊ ನಿಮ್ಮ ಜೊತೆನೂ ಕೆಲಸ ಮಾಡಲೇಬೇಕು ಅಂತ. ಅವರು ಗೊತ್ತಾನೆ ಒಂದು ಸ್ಮೈಲ್ ಕೊಡ್ತಾರೆ ಅಷ್ಟೇ ಅಂತ ಒಂದು ಸ್ಮೈಲ್ ಕೊಟ್ಟಿದ ತಕ್ಷಣ ಇವರು ಈ ಮಾತು ಹೇಳಿದ್ರು. ನೋಡಿದ್ರೆ ಈ ಎರಡು ಕನೆಕ್ಟ್ ಆಗ್ತಾ ಇದೆ. ಸೊ ಐ ಥಿಂಕ್ ಎಸ್. ಸೊ ಸುದೀಪ್ ಫ್ಯಾನ್ಸು ನೋಡ್ಬೋದು. ಇನ್ನೇನು ಸಿಹಿ ಸುದ್ದಿ ಇದೆ, ಸುದೀಪ್ ಸರ್ ಜೊತೆ ಸಾಯಿ ಕುಮಾರ್ ಸರ್ ಇರ್ತಾರೆ. ಸರ್ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ರೀಸೆಂಟಾಗಿ ಒಂದು ಇನ್ಸಿಡೆಂಟ್ ಕೂಡ ನಡೀತು. ಏನು ತಮಿಳಿಂದ ಕನ್ನಡ ಅಂತಕ್ಕಂಥ ಹೇಳಿಕೆ ಏನು ಗೊತ್ತೇ ಇದೆ ಯಾರಿಂದ ಬಂತು ಅಂತ. ಆ ಒಂದು ಹೇಳಿಕೆಗೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ಅದೇಪ್ಪ, ಇದು ಬೇಸಿಕ್ಲಿ ಏನಾಗುತ್ತೆ ಅಂದರೆ, ಈಗ ನಾನು ಎಲ್ಲ ಕಡೆ ಹೋದ್ರೂ ನಾನು ಹೇಳೋದು ಒಂದೇ, ನನ್ನ ಮಾತೃಭಾಷೆ ತೆಲುಗು ಆದ್ರೂ ನನ್ನ ಜೀವನದ ಭಾಷೆ ಕನ್ನಡ ಅಂತ. ನಮ್ಮದೆಲ್ಲ ಲೈಕ್ ಅಣ್ಣ ತಮ್ಮಂದಿರಿದ್ದಂಗೆ. ಒಂದೊಂದು ಸಲ ಏನಾಗುತ್ತೆ, ಒಂದು ಎಮೋಷ್ನಲಿ ಏನೇನೋ ಮಾತಾಡಿಬಿಟ್ಟು, ಬಟ್ ತಪ್ಪು ಮಾಡುವಾಗ ತಪ್ಪನ್ನು ಸರಿದಿದ್ದುಕೊಳ್ಳೋದು ಒಂದು ಒಳ್ಳೆಯ ವಿಷಯ. ಬಟ್ ಅದೇನೋ ಗೊತ್ತಿಲ್ಲ ಅಂಥವರು ಒಂದು ಸಚ್ಚೆ ಸೀನಿಯರ್ ಆ್ಯಕ್ಟರ್, ಅವರು ತಿರ್ಗಾ ಏನೋ ಗೊತ್ತಿಲ್ಲ ಅವರು ಅಲ್ಲೇ ಸ್ಟ್ರಕ್ ಆಗಿಬಿಟ್ರು. ಬಟ್ ಅದೊಂದು ಬೇಜಾರು ನಾನು ತುಂಬ ಬೇಜಾರಾಯಿತು ನನಗೂ. ಬಟ್ ಖಂಡಿತವಾಗಲೂ ವಿ ಆರ್ ಆಲ್ ಲೈಕ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಎಸ್ಪೆಷಲಿ ನಾನು ಹುಟ್ಟಿದ್ದು ಚೆನ್ನೈಯಲ್ಲಿ. ನಾನು ಮಾತೃಭಾಷೆ ತೆಲುಗು, ಬಿಕಾಸ್ ಆವಾಗ ಇಂಡಸ್ಟ್ರಿ ಪೂರ್ತಿ ಚೆನ್ನೈಯಲ್ಲಿತ್ತು, ಫುಲ್ ಇಂಡಸ್ಟ್ರಿ. ಈವನ್ ಮೈ ಮದರ್ ವಾಸ್ ಅ ಕನ್ನಡ ಆ್ಯಕ್ಟ್ರೆಸ್. ಅವರೂ ರಾಜ್ಕುಮಾರ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು, BR ಪಂತಲ್ ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ರು. ಈ ಫಿಲ್ಮ್ಸ್ ಎಲ್ಲ ಚೆನ್ನೈಯಲ್ಲೇ ಶೂಟಿಂಗ್ ನಡೀತಾ ಇತ್ತು. ನಾವೆಲ್ಲ ಒಂದೇ ಅನ್ನೋದು ಒಂದು ಆ ಉದ್ದೇಶ ನಮಗಿತ್ತು. ಬಟ್ ಅವರೂ ಅಷ್ಟೇ, ಐ ಡೋಂಟ್ ನೋ ಅದು ಎಮೋಷ್ನಲಿ ಮಾತಾಡಿದ್ರೆ ಏನೋ ಗೊತ್ತಾಗ್ತಾ ಇಲ್ಲ ಇವತ್ತಿಗೂ. ಅವರು ಖಂಡಿತವಾಗಲೂ ನಾವೆಲ್ಲ ಅಣ್ಣ ತಮ್ಮಂದರು, ನಾವೆಲ್ಲ ಇಟ್ಸ್ ಆಲ್ ದ್ರವಿಡ ಲ್ಯಾಂಗ್ವೇಜಸ್ ಆರ್ ಒನ್, ವಿ ಆರ್ ಆಲ್ ಈಕ್ವಲ್ ಅನ್ನೋದೇ ನನ್ನ ಉದ್ದೇಶ. ಸರ್ ನಿಮ್ಮ ವಾಯ್ಸಿಗೆ ಒಂದು ದೊಡ್ಡ ಫ್ಯಾನ್ ಬೇಸೇ ಇದೆ. ಅಷ್ಟು ಕನ್ನಡ ಜನ ನಿಮ್ಮನ್ನು ಪ್ರೀತಿಸ್ತಾರೆ. ನಿಮ್ಮ ವಾಯ್ಸ್ ಆಗಲಿ ನಿಮ್ಮನ್ನಾಗಲಿ, ನಮ್ಮ ಕನ್ನಡ ಅಭಿಮಾನಿಗಳಿಗೆ ನಿಮ್ಮದೊಂದು ಡೈಲಾಗ್ ಸರ್. ಕೊಡಗಿನ ಕಾವೇರಿ, ದುರ್ಗದ ಮದಕರಿ, ಈ ಎರಡು ಹೆಸರುಗಳು ಈ ಪ್ರಪಂಚದಲ್ಲಿ ಎಲ್ಲಿವರೆಗೂ ಶಾಶ್ವತವಾಗಿರುತ್ತೋ ಅಲ್ಲಿವರೆಗೂ, ಆ ಕ್ಷಣದವರೆಗೂ ಯಾರೇ ಬರಲಿ ಕನ್ನಡದ ಕನ್ನಡಿಗರ ಕೂದಲು ಸಹ ಮುಟ್ಟಕ್ಕಾಗಲ್ಲ. ಜೈ ಭುವನೇಶ್ವರಿ. ಥ್ಯಾಂಕ್ ಯು ಸರ್. ಸೊ ಇದಾಗಿತ್ತು ಸಾಯಿ ಕುಮಾರ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಪೃಥ್ವಿ ಜೊತೆ ಚೇತನ, ಗ್ಯಾರಂಟಿ ನ್ಯೂಸ್ ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.